ನೋಡಿದ್ದೀನಿ, ಫೋಟೋ ನೋಡ್ತಿದ್ದೀನಿ. ಏನು ಪ್ರಯೋಜನ? ಹೆಸರು ಹೇಳೀಗ. ಸ್ಮೆಲ್ ನೋಡು ಹೂವಿಂದು. ಹೆಂಗಿದೆ? ಪರಿಮಳ ಗಮ್ ಅಂತ ಇದೆ. ಹಾಂ, ಆಮೇಲೆ ಬಾರ್ಕ್ ಹೆಂಗಿದೆ ನೋಡು, ಮರದ ಬಾರ್ಕು, ಮರದ ಬಾರ್ಕ್ ನೋಡು. ಎಲೆ ನೋಡ್ಕೊ. ಆಮೇಲೆ ಕುಂಬಿ ಅಲ್ವಾ ಇದು? ಫೇಲಾ? ಯಾವ ಸರ್ ಇದು ಬಕ್ಕೂಲ. ನಮ್ಮ ತೋಟದಲ್ಲೇ ಮನೆ ಮುಂದೆ ಇದೆ. ಹಾಂ ಸರ್, ನೋಡಿಲ್ಲ ಸರ್ ನಾನು. ಹಾಂ, ಮತ್ತೆ ಸರಿ ನೋಡಿಲ್ಲ ನೀನು? ಇಲ್ಲ ಸರ್, ಇದು ಹೇಳಿರಲಿಲ್ಲ ನೀವು. ಇದನ್ನು ಅದೆಲ್ಲ ಹೇಳಬೇಡ ನನಗೆ. ಇಲ್ಲ ಸರ್, ಅದು ಹೇಳಿದ್ದೀರ ಇಲ್ಲ. ಇದು ಭಾರತದ ಒನ್ ಆಫ್ ದ ಫೇಮಸ್ ಮರನ ಇದು. ಹಾಂ, ಬಕುಲ. ಹೌದು, ಇದೇ ಗೊತ್ತಿಲ್ಲ ಅಂದರೆ ಯೂಸ್ಲೆಸ್ ಅಂತ ಹೋಗುತ್ತೆ. ಬಕುಲ ಅಂತ. ಆಮೇಲೆ ಇದು ಔಷಧಿಗೂ ಬರುತ್ತೆ. ವುಡ್ಡು ಬುಲೆಟ್ ವುಡ್ ಅಂತ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಡ್ ಇನ್ ದ ಪ್ರಪಂಚದಲ್ಲೇ ಗಟ್ಟಿ ಮರ ಇದು. ಈ ಮರಕ್ಕೆ ನನ್ನ ಲೆಕ್ಕದ ಪ್ರಕಾರ 500 ವರ್ಷ ಆಗಿರ್ಬೇಕು ಮಿನಿಮಮ್. ಗೊತ್ತಾಯ್ತಾ? ಇಷ್ಟು ದಪ್ಪ ಬೆಳಿಬೇಕಾದ್ರೆ, ಯಾಕೆಂದ್ರೆ ಸ್ಲೋ ಅಂದರೆ ಸ್ಲೋ ಈ ಮರ. ಇಷ್ಟು ದಪ್ಪ ಬೆಳೆದಿದೆ. ಆಮೇಲೆ ಅದ್ರ ವುಡ್ಡಿಂದ ಕ್ಯಾರೆಕ್ಟರ್ ನೋಡ್ಕೊ, ಅಲ್ಲಿ ಕಾಣುತ್ತಾ? ಬೆಳೆದು ಹಿಂಗೆ ಚಕ್ಕೆ 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 ಟೈಪು. ಹಾಂ, ಅದು ಗುರ್ತು. ಎಲೆ ನೋಡ್ಕೊಂಡು, ಹೂವು ನೋಡ್ಕೊಂಡು, ಇದ್ರ ಕಾಯಿ ಕೆಂಪು ಹಣ್ಣು ನಿಂಗೆ ತಿನ್ಸಿದ್ದೀನ. ಇದ್ರ ಹಣ್ಣು ಮೂಡ್ಬಿದ್ರಿ ಎಲೆ ಬಕೂಲ. ನಿಂಗೆ ಇದ್ರ ಹಣ್ಣು ನೀವು ಎಲ್ರಿಗೂ ತಿನ್ಸಿದ್ದೀನಿ ಹಣ್ಣು. ಬುಲೆಟ್ ಎಂತ ಸರ್ ಇಂಗ್ಲೀಷ್? ಬುಲೆಟ್ ವುಡ್. ಬುಲೆಟ್ ವುಡ್, ಬಕುಲ. ಆಮೇಲೆ ಬೊಟಾನಿಕಲ್ ಹೆಸರು ಮಿಮೋಸೂಪ್ಸ್. ಮಿಮೋಸೂಪ್ ಎಲಂಗಿ. ಅದು ಯಾರೋ ಬ್ರಿಟಿಷ್ ಅವನ ಹೆಸರು, ಎಲಂಗಿ ಅಂತ ಯಾವನೋ ಇದನ್ನಂತ ಅವನ ಹೆಸರು ಇಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಹಾಂ, ಕೆರೆ ಬದಿ ಬಂದಿದೆ, ಒಳ್ಳೆ ಲೊಕೇಶನ್. ಇದು ಯಾವುದೋ ದೇವ್ರದಿನ ಮರ ಗಿರ ಆಗಿರ್ಬೇಕು, ಅದಕ್ಕೆ ಬಿಟ್ಟಿದ್ದಾರೆ ಜನ. ಇದ್ರ ಒಣಗಿದ ಹೂವನ್ನ ಏನು ಮಾಡ್ತಾರೆ ಗೊತ್ತಾ? ಬಟ್ಟೆಯಲ್ಲಿ ಹೊಲಿದಿಟ್ಟು, ಬಟ್ಟೆದು ಪ್ಯಾಕೆಟ್ ಟೈಪ್ ಮಾಡಿ ಈ ಇಸ್ತ್ರಿ ಮಾಡಿದ ಬಟ್ಟೆ ಜೊತೆ ಇಡ್ತಾರೆ ಪರಿಮಳಕ್ಕೆ. ಬಟ್ಟೆಗೆಲ್ಲ ಘಮ ಘಮ ಅಂತ ಪರಿಮಳ ಬರಲಿ ಅಂತ.